ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇದೆ. ಕರ್ನಾಟಕದಲ್ಲಿ ಸ್ಟೇಟ್ ನೀಟ್ ಕೌನ್ಸಿಲಿಂಗ್ದು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ನಾಳೆ ಏನಾದರೂ ಒಂದು ಸ್ಟಾರ್ಟ್ ಆಗುತ್ತಾ ಆಗಲ್ವಾ ಅಂತ ಡೌಟು ಕೂಡ ಇದೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋಗಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನಿಮಗೆ ವೆಡ್ನೆಸ್ಡೇ ಒಂದು ಸ್ಪೆಷಲ್ ವಿಡಿಯೋ ಬರ್ತಿದೆ. ಅದು ಎಕ್ಸ್ಪೆಷಲಿ ಯಾರು MBBSಗೆ ಜಾಯ್ನ್ ಆಗಬೇಕು ಅಂತ ಇರಲ್ಲ ಅವ್ರಿಗಂತೂ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಇಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಓದಿರೋಂಥ ಒಬ್ಬರು ಡಾಕ್ಟರ್ ನಿಮಗೆ ಒಂದು ಸೆಮಿನಾರ್ನ ಕೊಡ್ತಾರೆ. ನಿಮಗೆ ಕಾಲೇಜ್ ಲೈಫ್ ಯಾವ ರೀತಿ ಇರುತ್ತೆ ಮತ್ತು ಸ್ಕಾಲರ್ಶಿಪ್ ಯಾವ ರೀತಿ ನಿಮಗೆ ಅವೈಲಬಿಲಿಟಿ ಇರುತ್ತೆ ಅದೆಲ್ಲ ಕೂಡ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಆ ಒಂದು ವಿಡಿಯೋನ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. MBBSಗೆ ಜಾಯ್ನ್ ಆಗ್ತಿರೋರು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮಗೆ ನಾಳೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತಾ ಆಗಲ್ವಾ, ಈ ಒಂದು ಕ್ವಶನ್ ಸಾಕಷ್ಟು ಜನಕ್ಕೆ ಕಾಮನ್ ಆಗಿ ಒಂದು ಡೌಟ್ ಇದೆ. ಇದಕ್ಕೆ ನಮಗೆ ಆನ್ಸರ್ ಬಂದ್ಬಿಟ್ಟು MCCಲಿ ಸಿಗುತ್ತೆ. ಯಾಕೆ ಅಂದರೆ ಇಲ್ಲಿ MCC ಅವರು ಇಲ್ಲಿ ಶೆಡ್ಯೂಲ್ನ ಬಿಟ್ಟಿದ್ದಾರೆ. ಸ್ಟೇಟ್ ಕೌನ್ಸಿಲಿಂಗ್ ಯಾವಾಗ ನಡೀಬೇಕು ಯಾವಾಗ ಮುಗಿಬೇಕು ಅಂತ. ಇಲ್ಲಿ ಸ್ಟೇಟ್ ಕೌನ್ಸಿಲಿಂಗ್ ಮತ್ತು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಪ್ಯಾರಲಾಗಿ ಹೋಗುತ್ತಲ್ಲ, ಅದರಿಂದ ನಾವು ಒಂದು ಈಸಿಯಾಗಿ ಪ್ರಿಡಕ್ಟ್ ಮಾಡ್ಬೋದು, ಸರಿನಾ. ಇಲ್ಲಿ ಸ್ಟೇಟ್ ಕೌನ್ಸಿಲಿಂಗು ಯಾವಾಗ ಸ್ಟಾರ್ಟ್ ಆಗಬೇಕು ಅನ್ನೋದು MCC ಅವರು ಸಪ್ರೇಟ್ ಶೆಡ್ಯೂಲ್ ಇದೆ. ಮತ್ತು ಆಲ್ ಇಂಡಿಯಾ ಕೌನ್ಸಿಲಿಂಗ್ದು ರಿಸಲ್ಟ್ ಬಂದ್ಬಿಟ್ಟು 23ನೇ ತಾರೀಕು ಬರ್ತಿದೆ, ಓಕೆನಾ. ಮತ್ತು ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಸ್ಟೇಟ್ ಕೌನ್ಸಿಲಿಂಗ್ ಬಂದ್ಬಿಟ್ಟು ಆಗಸ್ಟ್ 21ನೇ ತಾರೀಕಿಂದ ಶುರು ಆಗಬೇಕು. ಮತ್ತು ಆಪ್ಷನ್ ಎಂಟ್ರಿ ಪ್ರೊಸೀಜರ್ ಎಲ್ಲನೂ ಕೂಡ 29ನೇ ತಾರೀಕು ಒಳಗಡೆ ರಿಸಲ್ಟ್ ಅನೌನ್ಸ್ಮೆಂಟು ಆಪ್ಷನ್ ಎಂಟ್ರಿ ಎಲ್ಲ ಕೂಡ ಮುಗ್ದಿರಬೇಕು. 5ನೇ ತಾರೀಕಷ್ಟಲ್ಲಿ ಫುಲ್ ಕಂಪ್ಲೀಟ್ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಆಗಿರಬೇಕು. ಅಂದರೆ 5ನೇ ತಾರೀಕಷ್ಟಲ್ಲಿ ಯಾವುದೇ ಥರದ ಕೌನ್ಸಿಲಿಂಗ್ ಪ್ರೊಸೀಜರು ಫಸ್ಟ್ ರೌಂಡ್ದು ಪೆಂಡಿಂಗ್ ಇರಬಾರ್ದು. ಸೆಪ್ಟೆಂಬರ್ 5ನೇ ತಾರೀಕಷ್ಟಲ್ಲಿ ಅನ್ನೋದನ್ನ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ, ಓಕೆನಾ. ಮತ್ತು ಇಲ್ಲಿ ನಾವು KU ವೆಬ್ಸೈಟಲ್ಲಿ ನೋಡಿದ್ರೆ ಇನ್ನೂ ನಿಮಗೆ ಯಾವುದೇ ಥರದ ಇಲ್ಲಿ ನೋಟಿಫಿಕೇಷನ್ ಬಿಟ್ಟಿಲ್ಲ ಯಾವಾಗ ನಮಗೆ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಯಾವಾಗ ಮುಗಿಯುತ್ತೆ ಅನ್ನೋದು, ಓಕೆನಾ. ಮತ್ತು ಇಲ್ಲಿ ನಿಮಗೆ ಇವಾಗ ಒಂದು ಸೆಕೆಂಡ್ ಮಾಕ್ ರೌಂಡ್ ಸ್ಟಾರ್ಟ್ ಆಗಬೇಕಂದ್ರೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು, ಫೀಸ್ ಸ್ಟ್ರಕ್ಚರ್ ಬರಬೇಕು, ಅದು ಕೂಡ ಬಂದಿಲ್ಲ. ಅದರಿಂದ ನಾಳೆ ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋ ಚಾನ್ಸ್ ತುಂಬಾ ಕಮ್ಮಿ ಇದೆ. ಅದರಿಂದ ನಿಮ್ಗೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂದರೆ ಇಲ್ಲಿ 21ನೇ ತಾರೀಕಿಂದ ಸ್ಟಾರ್ಟ್ ಆಗ್ಬೋದು. ಇಲ್ಲಿ ನಿಮಗೆ ಎಕ್ಸಾಕ್ಟ್ ಡೇಟೇ ಬೇಕು ಅಂದರೆ KA ನೋಟಿಫಿಕೇಷನ್ಗೆ ವೆಯ್ಟ್ ಮಾಡಬೇಕು. ಮತ್ತು ನಿಮಗೆ ಅಪ್ರಾಕ್ಸಾಗಿ ಹೇಳ್ಬಿಡೋದಂದರೆ 25ನೇ ತಾರೀಕು ಒಳಗಡೆ ಯಾವಾಗಾದರೂ ಕೂಡ ನಿಮಗೆ ಸ್ಟೇಟ್ ಕೌನ್ಸಿಲಿಂಗ್ದು ಆಪ್ಷನ್ ಎಂಟ್ರಿ ಲಿಂಕ್ ಎನೇಬಲ್ ಆಗ್ಬೋದು. ನೀವು ಯಾರ್ಯಾರು ಓನಾಗಿ ನೀವೇ ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ತಾ ಇರೋ ಯಾವುದೇ ಗೈಡೆನ್ಸ್ ಇಲ್ಲದೆ ನೀವು ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕೆಂದರೆ ಇವ್ರ ಕಡೆಯಿಂದ ಡಿಲೇ ಆಯಿತು ಅಂದರೆ ಏನು ಕೂಡ ಇಶ್ಯೂ ಇಲ್ಲ. ಆದರೆ ಇವ್ರು ಏನೊಂದು ಶೆಡ್ಯೂಲ್ ಬಿಡ್ತಾರೆ ಆ ಒಂದು ಶೆಡ್ಯೂಲ್ ಒಳಗಡೆ ಏನು ಪ್ರೊಸೀಜರ್ ಹೇಳಿರ್ತಾರೆ, ಆಪ್ಷನ್ ಎಂಟ್ರಿ ಆಗಿರಲಿ, ಚಾಯ್ಸ್ ಎಂಟ್ರಿ ಆಗಿರಲಿ, ಫೀಸ್ ಪೇಮೆಂಟ್ ಆಗಿರಲಿ, ಅದ್ರ ಒಳಗಡೆ ನೀವು ಮಾಡಿ ಮುಗಿಸ್ಬೇಕಾಗುತ್ತೆ. ಸರ್ವರ್ ಎರರ್ ಇತ್ತು, ನನಗೆ ನೋಟಿಫಿಕೇಷನ್ ಸಿಗಲಿಲ್ಲ, ನನಗೆ ಮಿಸ್ ಆಗೋಯ್ತು, ನನಗೆ ಗೊತ್ತಾಗಲಿಲ್ಲ ಅಂದರೆ ಅಲ್ಲಿ ಏನೂ ಕೂಡ ಕೇಳಲ್ಲ. ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ರೀತಿ ನಿಮಗೆ ಪದೇ ಪದೇ ಚಾನ್ಸಸ್ನ ಕೊಡಲ್ಲ, ಒನ್ ಟೈಮ್ ಅಷ್ಟೇ ಇರುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ KU ವೆಬ್ಸೈಟ್ನ ರೆಗ್ಯುಲರಾಗಿ ವಿಸಿಟ್ ಮಾಡ್ತಾ ಇರಿ. ಯಾಕೆಂದರೆ ಈ ವೀಕ್ ನಿಮಗೆ ತುಂಬಾ ಕ್ರೂಷಿಯಲ್ ಮತ್ತು ಇಂಪಾರ್ಟೆಂಟ್ ಆಗಿರುತ್ತೆ. ಈ ವೀಕಲ್ಲೇ ನಿಮಗೆ ಕರ್ನಾಟಕ ಸ್ಟೇಟ್ ಕೌನ್ಸಿಲಿಂಗ್ದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಎಕ್ಸಾಕ್ಟ್ ಡೇಟ್ ಬೇಕಂದರೆ KU ಅವರು ನೋಟಿಫಿಕೇಷನ್ ಬಿಡೋವರೆಗೂ ಕೂಡ ವೆಯ್ಟ್ ಮಾಡಿ. ಅಪ್ರಾಕ್ಸ್ ಡೇಟ್ ಬಂದ್ಬಿಟ್ಟು 25ನೇ ತಾರೀಕು ಒಳಗಡೆ ಸ್ಟಾರ್ಟ್ ಆಗುತ್ತೆ. ಮತ್ತು ನಿಮ್ಗೆ ಏನಾದರೂ ಪೇಯ್ಡ್ ಮೆಂಬರ್ಶಿಪ್ ಬೇಕು ಅಂದರೆ ಮಾತ್ರ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.